ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋ ಸಾನೆಟ್ 129. ಇದನ್ನು ಬರೆದವರು ವಿಲಿಯಂ ಶೇಕ್ಸ್ಪಿಯರ್. ಇದು ವಿಲಿಯಂ ಶೇಕ್ಸ್ಪಿಯರ್ ಬರೆದ 154 ಸಾನೆಟ್ಸ್ಗಳಲ್ಲಿ ಒಂದು. ಇದು ತುಂಬ ಕಾಂಪ್ಲೆಕ್ಸ್ ಸಾನೆಟ್ ಆಗಿದೆ. ಈ ಕವಿತೆಯಲ್ಲಿ ಶೇಕ್ಸ್ಪಿಯರ್ ಸೆಕ್ಷುವಲ್ ಡಿಸೈರ್ ಬಗ್ಗೆ ಮಾತಾಡಿದ್ದಾರೆ. ವ್ಯಕ್ತಿ ಹೇಗೆ ತನ್ನ ಜೀವನವನ್ನು ಎಂಜಾಯ್ ಮಾಡ್ತಾನೆ ಎನ್ನುವುದರ ಕುರಿತು ಈ ಕವಿತೆ ಇದೆ. ಇದು ತುಂಬ ಕಾಂಪ್ಲೆಕ್ಸ್ ಕವಿತೆಯಾಗಿದೆ. ತುಂಬ ಸರಳವಾಗಿ ನೋಡುವ ಪ್ರಯತ್ನ ಮಾಡೋಣ ಬನ್ನಿ. ಈ ಕವಿತೆಯಲ್ಲಿ ಶೇಕ್ಸ್ಪಿಯರ್ ಸೆಕ್ಸ್ ಅಥವಾ ಲೈಂಗಿಕತೆಯ ಕುರಿತು ಹೇಳಿದ್ದಾರೆ. ದ ಎಕ್ಸ್ಪೆನ್ಸ್ ಆಫ್ ಸ್ಪಿರಿಟ್ ಇನ್ ಅ ವೇಸ್ಟ್ ಆಫ್ ಶೇಮ್. ಯಾವ ವ್ಯಕ್ತಿ ತನ್ನ ಸ್ಪಿರಿಟ್ ಅಥವಾ ಎನರ್ಜಿಯನ್ನು, ತುಂಬ ಎಕ್ಸ್ಪೆನ್ಸ್ ಆಗಿರುವ ಎನರ್ಜಿಯನ್ನು ವೇಸ್ಟ್ ಮಾಡ್ತಾನೆ, ಅವನು ಬರೀ ಎನರ್ಜಿಯನ್ನು ಮಾತ್ರ ವೇಸ್ಟ್ ಮಾಡೋದಲ್ಲ, ಅವನ ಶೇಮನ್ನು ಕೂಡ ವೇಸ್ಟ್ ಮಾಡ್ತಾನೆ, ಶೇಮ್ಲೆಸ್ ಆಗಿರ್ತಾನೆ. ಇದು ಈಸ್ ಲಸ್ಟ್ ಇನ್ ಆ್ಯಕ್ಷನ್. ಇದು ಲಸ್ಟಲ್ಲಿ ಇರುವಂತಹ ಆ್ಯಕ್ಷನ್ ಆಗಿದೆ. ಈಸ್ ಪರ್ಸ್ಯೂಡ್ ಮರ್ಡರಸ್ ಬ್ಲಡಿ ಫುಲ್ ಆಫ್ ಬ್ಲೇಮ್. ಈ ಲಸ್ಟ್ ಅನ್ನೋದು ಹೇಗೆಲ್ಲ ಕಾರ್ಯನಿರ್ವಹಿಸ್ತದೆ ಅಂತ ಕವಿ ಹೇಳ್ತಾರೆ. ಪರ್ಜರ್ಡ್ ಅಂದರೆ ಅನ್ಫೇತ್ಫುಲ್, ಮರ್ಡರಸ್ ಬ್ಲಡಿ ಫುಲ್ ಆಫ್ ಬ್ಲೇಮ್ ಅಂತ. ಸೇವೇಜ್, ಎಕ್ಸ್ಟ್ರೀಮ್, ರೂಡ್, ಕ್ರೂಯಲ್, ನಾಟ್ ಟು ಟ್ರಸ್ಟ್. ಇದೆಲ್ಲ ಲಸ್ಟಲ್ಲಿ ಇನ್ವಾಲ್ವ್ ಆಗಿರುವ ವ್ಯಕ್ತಿಯ ಬಿಹೇವಿಯರ್ ಆಗಿರ್ತಾನೆ. ಅವನು ತುಂಬ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗ್ತಾನೆ, ತುಂಬ ರೂಡ್ ಆಗಿರ್ತಾನೆ, ಕ್ರೂಯಲ್ ಆಗಿರ್ತಾನೆ, ನಾಟ್ ಟು ಟ್ರಸ್ಟ್ ಆಗಿರ್ತಾನೆ. ಅಂದರೆ ಅವನ ನಂಬಿಕೆಗೆ ಅರ್ಹನಾಗಿರೋದಿಲ್ಲ. ಎಂಜಾಯ್ಡ್ ನೋ ಸೂನರ್. ಅವನ ಎಂಜಾಯ್ಮೆಂಟ್ ಕೂಡ ತುಂಬ ಸಮಯಗಳ ತನಕ ಇರೋದಿಲ್ಲ. ಬಟ್ ಡಿಸ್ಪೈಟ್ ಸ್ಟ್ರೈಟ್ ಅಂದರೆ ಜನರು ಅದರ ಕಡೆ ಬೇಗ ಆಕರ್ಷಿತರಾಗುತ್ತಾರೆ. ಪಾಸ್ಟ್ ರೀಸನ್ ಹಂಟೆಡ್ ಅಂದರೆ ತನ್ನ ಭೂತಕಾಲದ ಕಾರಣಗಳಿಂದ ಅವರು ಪ್ರಭಾವಿತರಾಗಿರ್ತಾರೆ. ಆ್ಯಂಡ್ ನೋ ಸೂನರ್ ಹ್ಯಾಡ್. ಅದನ್ನು ಒಂದು ಸರಿ ಫಾಲೋ ಮಾಡಬೇಕು ಅಂತಾದರೆ ಪಾಸ್ಟ್ ರೀಸನ್ ಹೇಟೆಡ್. ಭೂತಕಾಲದ ಕಾರಣಗಳು ದ್ವೇಷವನ್ನು ಹುಟ್ಟಿ ಹಾಕ್ತದೆ. ಆ್ಯಸ್ ಎ ಸ್ವಾಲೋಡ್ ಬೇಟ್. ಮೀನನ್ನು ಹಿಡಿಬೇಕಾದ್ರೆ ಬೇರೆ ಒಂದು ಮಾಂಸದ ಪೀಸನ್ನು ಅದಕ್ಕೆ ಹಾಕಿ ಅದನ್ನು ಬಲೆಯೊಳಗೆ ಸಿಕ್ಕುವಂತೆ ಮಾಡ್ತಾರೆ, ಅದರ ಕುಣಿಕೆಯೊಳಗೆ ಸಿಕ್ಕುವಂತೆ ಮಾಡ್ತಾರೆ. ಅದೇ ರೀತಿ ಸ್ವ್ಯಾಲೋಡ್ ಅಂದರೆ ಅದನ್ನು ಮೀನನ್ನು ಸೆಳೆಯಲು ಬಳಸಿದಂತಹ ಮಾಂಸ. ಬೈಟ್ ಅಂದರೆ ಅದಕ್ಕೆ ಕಚ್ಚುವಂತಹದ್ದು, ಬೇಟೆ. ಆನ್ ಪರ್ಪಸ್ ಲೇಟ್ ಟು ಮೇಕ್ ದ ಟೇಕರ್ ಮ್ಯಾಡ್. ಈ ಸ್ಥಿತಿಯನ್ನು ಸ್ವೀಕರಿಸುವಂತಹ ವ್ಯಕ್ತಿಯ ಮಾರ್ಗ ಮಧ್ಯದಲ್ಲೇ ಅದನ್ನು ಎಡಿಸಿ ಆ ವ್ಯಕ್ತಿಯನ್ನು ಹುಚ್ಚನನ್ನಾಗಿ ಮಾಡುವುದೇ ಇದರ ಉದ್ದೇಶವಾಗಿದೆ. ಅಂದರೆ ವಸ್ತುವನ್ನು ತೋರಿಸಿ ಅವನನ್ನು ಅಟ್ರ್ಯಾಕ್ಟ್ ಮಾಡೋದಾಗಿದೆ. ಮ್ಯಾಡ್ ಇನ್ ಪರ್ಸ್ಯೂಟ್ ಅಂದರೆ ಜನರು ಇದರ ಕಡೆ ಆಕರ್ಷಿತರಾಗ್ತಾರೆ ಮತ್ತು ತಾವೇ ಹುಚ್ಚರಂತಾಗುತ್ತಾರೆ. ಆ್ಯಂಡ್ ಇನ್ ಪೊಸೆಷನ್ ಸೋ. ಇದನ್ನು ಪಾಲಿಸಿದ ನಂತರ ಕೂಡ ಹುಚ್ಚರಂತಾಗುತ್ತಾರೆ. ಹ್ಯಾಡ್, ಹ್ಯಾವಿಂಗ್, ಆ್ಯಂಡ್ ಇನ್ ಕ್ವೆಸ್ಟ್ ಟು ಹ್ಯಾವ್ ಎಕ್ಸ್ಟ್ರೀಮ್ ಅಂದರೆ ಪಾಲಿಸುವ ಮೊದಲು, ಪಾಲಿಸುವಾಗ, ಪಾಲಿಸಿದ ನಂತರ ಕೂಡ 3 ಸಮಯದಲ್ಲಿ ಕೂಡ ಇದು ಎಕ್ಸ್ಟ್ರೀಮ್ ಲೆವೆಲನ್ನು ತಲುಪುತ್ತದೆ. ಬ್ಲಿಸ್ ಇಂಪ್ರೂವ್. ಇದನ್ನು ಮಾಡುವುದಕ್ಕಿಂತ ಮೊದಲು ತುಂಬ ಬ್ಲಿಸ್ಫುಲ್ ಆಗಿರೋ ಫೀಲ್ ಆಗ್ತದೆ. ಆ್ಯಂಡ್ ಪ್ರೂವ್ಡ್ ವೆರಿ ವಾವ್. ಅನುಭವಿಸುವಾಗಿನ ಸ್ಥಿತಿ ತುಂಬ ಆನಂದದಾಯಕವಾಗಿರುತ್ತದೆ, ಸಂತೋಷವನ್ನು ಕೊಡುತ್ತದೆ, ಮೆಜರೇಬಲ್ ಆಗಿರುತ್ತದೆ. ಬಿಫೋರ್ ಅ ಜಾಯ್ ಪ್ರಪೋಸ್ಡ್ ಬಿಹೈಂಡ್ ಅ ಡ್ರೀಮ್. ಮೊದಲು ತುಂಬ ಎಂಜಾಯಬಲ್ ಫೀಲ್ ಆಗ್ತದೆ, ತುಂಬ ಖುಷಿಯಾದ ಅನುಭವವಾಗ್ತದೆ. ಅದರ ನಂತರ ತುಂಬ ಬೇಸರದ ಸನ್ನಿವೇಶಗಳು ಎದುರಾಗುತ್ತದೆ. ಸಂತೋಷದ ಹಿಂದುಗಡೆ ಒಂದು ಕನಸಿರ್ತದೆ, ಆ ಕನಸು ತುಂಬ ಕೆಟ್ಟದಾಗಿರ್ತದೆ. ಆಲ್ ದಿಸ್ ದ ವರ್ಲ್ಡ್ ವೆಲ್ ನೋಸ್. ಇಡೀ ವಿಶ್ವ ಈ ಮಾತನ್ನು ತುಂಬ ಚೆನ್ನಾಗಿ ತಿಳಿದಿದೆ. ಎಟ್ ನನ್ ನೋಸ್ ವೆಲ್. ಈ ಮಾತು ಯಾರಿಗೂ ಗೊತ್ತಿಲ್ಲ. ಟು ಶನ್ ದ ಹೆವೆನ್ ದಟ್ ಲೀಡ್ಸ್ ಮೆನ್ ಟು ದಿಸ್ ಹೆಲ್. ಈ ಅನುಭವಗಳು ಸ್ವರ್ಗೀಯವಾಗಿರುತ್ತದೆ, ತುಂಬ ಸಂತೋಷದಾಯಕವಾಗಿರುತ್ತದೆ, ಒಳ್ಳೆಯ ಫೀಲನ್ನು, ಬ್ಲಿಸ್ಫುಲ್ ಫೀಲ್ ಕೊಡ್ತದೆ. ಆದರೆ ಅದು ಮನುಷ್ಯನನ್ನು ನರಕದ ಕಡೆ ಕೊಂಡೊಯ್ಯುತ್ತದೆ. ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಈ ಮಾತು ಯಾರಿಗೂ ತಿಳಿದಿಲ್ಲ, ಗೊತ್ತಿಲ್ಲ. ಇಲ್ಲಿಗೆ ಈ ಸಾನೆಟ್ 129 ಕನ್ನಡ ವಿವರಣೆ ಮುಗಿಯಿತು. ನಿಮಗೆ ಈ ವಿವರಣೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಸ್ವಲ್ಪ ಕಾಂಪ್ಲೆಕ್ಸ್ ಪೋಯಮ್, ಒಂದೆರಡು ಸಲ ಸ್ಟಡಿ ಮಾಡಿ, ಅರ್ಥ ಆಗ್ತದೆ. ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯೂಸ್ಫುಲ್ ಆಗಿದಾ ಇಲ್ವಾ ಅಂತ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.